ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಅತಿ ಅಮೂಲ್ಯವಾದಂಥ ವಿಚಾರ ಏನು ಅಂತ ನಾವು ಹೇಳ್ತಾ ಹೋಗ್ತಾ ಹೋದರೆ ಮತ್ತು ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಜಿಲ್ಲಾ ಪಂಚಾಯತಿ ಹೋಗ್ಬೇಕು ಮತ್ತು ತಾಲೂಕು ಪಂಚಾಯತಿಗೆ ಹೋಗ್ಬೇಕು. ಹಾಗಿದ್ರೆ ಒಂದು ಗೋರ್ಮೆಂಟ್ ಅಧಿಕಾರಿಗೆ ಒಂದು CR ಅಂತ ಬರುತ್ತೆ. ಅಂದರೆ ಅವ್ರದ್ದೊಂದು ಹೊತ್ತಿಗೆ ಅದೊಂದು ಗ್ರಂಥ ಕಣ್ರಿ. ಅವರು ಯಾರು ಇವುಗಳು ಅದನ್ನು ಬರಿತಾ ಇರ್ತಾರಲ್ಲ, ಬರೋದು ನೀವು ಒಳ್ಳೆಯವರು ಕೆಟ್ಟವರು ಅಂಥೇಳಿ ಅವರ ಹಣೆ ಬರ ಪಟ್ಟಿಯನ್ನು ಇರ್ತಕ್ಕಂಥ ಇದೆ CR ಬುಕ್. ಈ CRನ ಯಾರು ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಕುತೂಹಲ ನೋಡ್ಬೇಕು. ಇದನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಂಗ್ ಅಂತ ಇರುತ್ತೆ. ಆ ವಿಂಗ್ದವ್ರು ಏನಂತಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಆಯಾ ಇಲಾಖೆಗೆ ಇರ್ತಕ್ಕಂಥ ವಿಚಾರ. ಅದಕ್ಕೆ ನಮ್ಮ ಅವರು ಸಿಗ್ನೇಚರ್ ಮಾಡಬೇಕು ಫಸ್ಟು. ಅದರ ಜೊತೆಗೆ ನಮ್ಮ ರಾಹುಲ್ ಸಿಂಧೆ ಸಾಹೇಬರು ಅಂದರೆ ಅಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ CEO ಸಾಹೇಬರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದನ್ನು ಸಹಿ ಮಾಡಿ ಅವರಿಗೆ ಯಾವ ರೀತಿ ಅದನ್ನು ಕೆಲಸ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥ ಕೆಲಸ ಜಿಲ್ಲಾ ಪಂಚಾಯತಿ ಕೆಲಸ ಮತ್ತು ತಾಲೂಕು ಪಂಚಾಯತಿಯವರ ಕೆಲಸ. ಅದು ಮುಖ್ಯ. ಹಾಗಿದ್ರೆ ಈ CRಗಳನ್ನು ಅಂದರೆ ಸಂತ್ರಸ್ತ PDO ಅವರು, ಸಂತ್ರಸ್ತೆ PDO ಅವರು, ಸಂತ್ರಸ್ತ PDO ಇವರ CRಗಳು ಎಲ್ಲಿದಾವು? ಅವ್ರ ಮನೆಯಲ್ಲಿದಾವೆ. ಮತ್ತೆ ಒಬ್ಬ EO ಅವರ ಮನೆಯಲ್ಲಿ ತೆಕ್ಕೆಗಟ್ಟಲೆ ಬಿದ್ದಿದಾವೆ. ಯಾಕೆ ಬಿದ್ದು ಅಲ್ಲೇ ಯಾಕೆ ಇಟ್ಕೊಂಡ್ರು? ಹಾಗಿದ್ರೆ ಒಂದು ಸಹಿ ಮಾಡಲಿಕ್ಕೆ 1000 ಗಟ್ಟಲೆ ಇವರು ರೊಕ್ಕ ಯಾಕೆ ತಗೋಕೊತ್ರು? ಅದಕ್ಕೆ ಒಬ್ಬರು ಸಲಹೆಗಾರರು. ಆ ಒಂದು ಸಲಹೆಗಾರರು ಯಾರು ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಿನಲ್ಲಿ ಅವರ ಫೋಟೋ ಸಮೇತ ಅವರ ಧ್ವನಿಯೊಂದಿಗೆ, ಅವರು ಮಾತನಾಡಿರುವ ಧ್ವನಿಯೊಂದಿಗೆ ನಾನು ಬರ್ತಾ ಇದ್ದೆ. ಹಾಗಿದ್ರೆ ಜಿಲ್ಲಾ ಪಂಚಾಯತ್ರು ಆ ಸಲಹೆಗಾರನ್ನು ಇಟ್ಟುಕೊಂಡು ಇವರು CRಗೆ ಸಿಗ್ನೇಚರ್ ಮಾಡಕತ್ತಾರ. ಹಾಗಿದ್ದಲ್ಲಿ ಆ ಸಿಗ್ನೇಚರ್ ಮಾಡಲಿಕ್ಕೆ ಇವರು ಎಷ್ಟು ರೊಕ್ಕ ತಗೋತಾ ಇದ್ದಾರೆ ಅನ್ನೋದನ್ನು ಕೂಡ ಏನಂತಂದ್ರೆ ಆ ಧ್ವನಿ ಸುರುಳಿಯಲ್ಲಿ ದಾಖಲಾಗಿ. ಹಾಗಿದ್ರೆ ಆ ಸಲಹೆಗಾರ ಯಾರು ಅನ್ನೋದನ್ನು ವಿಚಿತ್ರ ಕಣ್ರಿ. ಎಲ್ಲ ತಾಲೂಕದ್ದು ಸಿಗ್ನೇಚರ್ ಆದರೆ ಒಂದು ತಾಲೂಕದ್ದು ಮಾತ್ರ ಬಾಕಿ ಇದ್ದಾವೆ. ಯಾಕಂತಂದ್ರೆ ನಮ್ಮ ಹೆಗಡೆ ಅಂಥೇಳಿ ಅವರಿದ್ದರು. ಅವರು 2-3 ಕಡೆ ಚಾರ್ಜ್ ಕಣ್ರಿ. ನೋಡಕ್ಕೆ ಗಿಡ್ಡ ಕುಳ್ಳಗ ದಪ್ಪ, ನೋಡಕ್ಕೆ ಸ್ಮಾರ್ಟ್ ಬಾಯ್ ಕಣ್ರಿ. ಆದರೆ ಕಾಂಚಾಣ ವಿಚಾರದಲ್ಲಿ ಭಾರಿ ದೊಡ್ಡ ಭ್ರಷ್ಟಾಚಾರ ಮನುಷ್ಯ. CRಗಳು ಮನೆಯಲ್ಲಿ ಇಟ್ಕೊಂಡೇನತ್ತಲ್ರಿ ಸಿಗ್ನೇಚರ್ ಮಾಡಲಿಕ್ಕೆ ಆ ಸಲಹೆಗಾರನ ಸೂಚನೆಯ ಮೇರೆಗೆ ಸಹಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೆಗಡೆ ಸಾಹೇಬ. ಇವಾಗ ಅವರು ನಿವೃತ್ತ ಅಧಿಕಾರಿ, ರಿಟೈರ್ಮೆಂಟ್ ಆಗಿಬಿಟ್ಟಿದೆ. ರಿಟೈರ್ಮೆಂಟ್ ಆದರೂ ಕೂಡ ಇಲ್ಲಿವರೆಗೂ ಕೂಡ ಆ ದಾಖಲಾತಿಗಳು ಅವ್ರ ಮನೆಯಲ್ಲೇ ಇದ್ದಾವೆ. ಈ ಸಲಹೆಗಾರ ಅದಕ್ಕೆ ಸಿಗ್ನೇಚರ್ ಮಾಡ್ದಂಗೆ ಇವು ತಂದಂತ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಸಲಹೆಗಾರನ ಮುಖ್ಯವಾದ ಕೆಲಸ ಏನು, ಅವನದು ಹುದ್ದೆ ಏನು, ಅವನಿಗೆ ಅಪಾಯಿಂಟ್ಮೆಂಟ್ ಆದಂಥ ಕೆಲಸ ಏನು, ಜಿಲ್ಲಾ ಪಂಚಾಯತಿ ಆದೇಶ ಏನು, ತಾಲೂಕು ಪಂಚಾಯತಿ ಆದೇಶ ಏನು? ಹಾಗಿದ್ರೆ ಈ ಸಲಹೆಗಾರನ ಇಟ್ಕೊಂಡೆ ಅಂತಲ್ಲ ಮೂಟೆಗಟ್ಟಲೆ ಇವ್ರು ರೊಕ್ಕ ಮಾಡ್ತಾ ಇದ್ದಾರ ಅನ್ನೋ ಪ್ರಶ್ನೆ ಅಂತೇಳಿ ಕಡೆಯಾಗಿ ನಿಮ್ಮಲ್ಲಿ ಹಾಗೂ ನಮ್ಮಲ್ಲಿ ಕಾಡ್ತಾ ಇರೋಂಥ ವಿಚಾರನೇ ಇವತ್ತಿನ ಒಂದು ಸುದ್ದಿ ಕಣ್ರಿ. ಹಾಗಿದ್ರೆ ಆ ಸಲಹೆಗಾರ ಏನು? ಆ ಸಲಹೆಗಾರರ ಸಲಹೆಯನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ PDO ಅವರಿಗೆ? ಈ ಕಡೆ ಮಹಿಳಾ PDO ಅವರಿಗೆ, ಈ ಸೈಡ್ ಪುರುಷ PDO ಅವರಿಗೆ ಯಾವ ರೀತಿ ಸಲಹೆ ಕೊಟ್ಟು ಆ ರಾಜ್ಯ ದರ್ಬಾರನ್ನು ಮಾಡ್ತಾ ಇದ್ದಾರೆ. ಸರಿನಾ? ಯಾಕೆ ಮಾಡ್ತಾ ಇದ್ದಾರೆ? ಆ ಸಲಹೆಗಾರನ ಇಟ್ಕೊಂಡು ಮತ್ತೇನು ಕೆಲಸ ಮಾಡ್ತಾ ಇದ್ದಾರೆ? ಆ ಸಲಹೆಗಾರ ಯಾಕೆ ಬೇಕು? ಯಾಕೆ ಬೇರೆದವರು ಯಾರು ಸಲಹೆಗಾರ ಇಲ್ವಾ ಸರ್? ಹಾಗಿದ್ರೆ ಬೇರೆದವರು ಯಾರು LLB ಮುಗಿಸೇ ಇಲ್ವಾ? ಸಲಹೆಗಾರರಿ ನಮ್ಮ ಪೋಳವ್ರದಾರ್ರಿ, ಅವರು ಕೂಡ LLB ಮನುಷ್ಯ. ನಮ್ಮ ಇಲ್ಲಿ ಹಿರೇಮಠ ಅವರದಾರೆ. ಹಿರೇಮಠ ಅವರು ಅಂದರೆ ಶ್ರೀದೇವಿ ಹಿರೇಮಠ ಅವರದಾರೆ. ನನಗೆ ಗೊತ್ತಿರೋದನ್ನ ನಾನು ಮಾತ್ರ ಅಂದರೆ ಹೇಳುವಂಥ ಪ್ರಕ್ರಿಯೆ ಮಾಡ್ತೀನಿ. ಇನ್ನೂ ಸಾಕಷ್ಟು ಜನ ಅದಾರೆ ನಮ್ಮ ಜಿಲ್ಲೆಯಲ್ಲಿ, ಸಾಕಷ್ಟು ಜನ ಅದಾರೆ LLB ಮುಗಿಸ್ತಾರೆ. ಅವ್ರು ಒಬ್ಬರೇ ಬೇಕಾ ಈ ಸಲಹೆಗಾರರಾಗಿ? ಹಂಗಂದ್ರೆ ಈ ಸಲಹೆಗಾರನ ಕೆಲಸ ಏನ್ರಿ ಕಣ್ರಿ? ಅದನ್ನಷ್ಟೇ ಮಾಡಬೇಕು. ಹಾಗಿದ್ರೆ ಈ CRಗಳನ್ನು ಕಲೆಕ್ಟ್ ಮಾಡಿ ತಂದು ಕೊಡುವಂಥ ಹಮಾಲಿ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಇದು ಬೇರೆ ಕೆಲಸ ಅಲ್ಲ ರೀ. ಬೇರೆದವ್ರು ಮಾಡ್ಬೇಕಾದ್ದನ್ನು ಇವರು ಹಮಾಲಿ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಈ ಅಪ್ಪನಿಗೆ ಮತ್ತಂದರೆ ಆ ಅವರಿಗೆ ಮತ್ತು ಈ CO ಸಾಹೇಬರಿಗೆ ಏನು ಲಿಂಕು ಅನ್ನೋದನ್ನು ನಮ್ಮ CO ಸಾಹೇಬರು ಹೇಳಬೇಕು, ನಮ್ಮ ಹೆಗಡೆ ಸಾಹೇಬ ಹೇಳ್ಬೇಕು ಈ ವಿಚಾರ. ಯಾಕಂತಂದರೆ ಮನೆಯಲ್ಲಿ ಇಟ್ಕೊಂಡವರು ಯಾಕೆ? ಹಾಗಿದ್ರೆ CR ಬುಕ್ಗಳನ್ನು ಎಲ್ಲಿ ಇರಬೇಕು, ಯಾರ ಹತ್ತಿರ ಇರಬೇಕು ಅನ್ನೋದನ್ನು ನಮ್ಮ ಸಾಹೇಬರು
ಇಷ್ಟು ದಿನ ಅವ್ರಿಗೆ ನಾವು ಮಾತಾಡ್ತಾರಕ್ಕೆಲ್ಲ ರೀ ಮತ್ತು ಕೂಡ ತಪ್ಪು 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 ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಇವರು ಮಾಡಿದ್ದೇ ರಾಜ ದರ್ಬಾರ್ ಆಗ್ತಾ ಇದೆಯಾ ಈ ಸಲಹೆಗಾರನ ಇಟ್ಟುಕೊಂಡು ಅನ್ನೋದನ್ನ ಯಾರು ಹೇಳಬೇಕು? ಆಯಾ ಇಲಾಖೆಯವರು ಹೇಳಬೇಕು. ಯಾರು ಅವ್ರಿಗೆ ಆರ್ಡರ್ ಮಾಡಿದಾರಲ್ರಿ ಸಲಹೆಗಾರರು ಅಂತೇಳಿ ಆ ಹೆಸರನ್ನು ಖಂಡಿತವಾಗಿ ಹೇಳ್ತೇನೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಫೋಟೋವೊಂದಿಗೆ ಕಡ್ಡಾಯವಾಗಿ ಆ ಧ್ವನಿಯೊಂದಿಗೆ ನಿಮ್ಮ ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಈ ಪ್ರೀತಮ್ ನ್ಯೂಸ್ ಬರ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಸಂತೋಷ ಏನಪ್ಪ ಅಂತಂದ್ರೆ ನಮ್ಮ ಚಾನಲ್ಲು ಹಾಗೂ ನಂದು ಮಾಸ ಪತ್ರಿಕೆ ಅಂದರೆ ತಿಂಗಳ ಪತ್ರಿಕೆ ಬಿಡುಗಡೆ ಆಗಿದೆ. ಪ್ರೀತಮ್ ಅಂಕಲಗಿ ಅಂತ ನನ್ನ ಒಂದು ಪತ್ರಿಕೆ ಪ್ರೀತಮ್ ಅಂಕಲಿಗೆ ಅಂತ ಬಿಡುಗಡೆ ಆಗಿದೆ. ಇನ್ನು ಮುಂದೆ ಇದೇ ಒಂದು ಲೆಟರ್ ಹೆಡ್ನಲ್ಲಿ ನಾನು ಇದನ್ನು ನಮ್ಮ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಪತ್ರವನ್ನು ಹಾಕುತ್ತೇನೆ. ಅದರ ಜೊತೆಗೆ ಧ್ವನಿ ಸುರುಳಿಗಳನ್ನು ನಾನು ಕಳಿಸ್ತಾ ಇದ್ದೀನಿ. ಇದು ಒಂದು ಯುದ್ಧನೇ ಆದರೂ ಆಗಬಹುದು. ಯಾಕಪ್ಪ ಅಂತಂದ್ರೆ ಅನ್ಯಾಯ ಎಲ್ಲಿ ಇರುತ್ತೋ ಅದನ್ನು ಸದೆ ಬಡಲಿಕ್ಕೆ ನಾವು ನ್ಯಾಯವನ್ನು ಕೊಡಿಸಲಿಕ್ಕೆ ನಮ್ಮ ಚಾನಲ್ಲು ಮತ್ತು ನಮ್ಮ ಪ್ರೀತಮ್ ಅಂಕಲಿಗೆ ಪತ್ರಿಕೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.